ನಮಸ್ಕಾರ. ಈಗ ಸಿಲಿಂಡರ್ಗಳ ಸಮಸ್ಯೆಯಿಂದಾಗಿ ಏನೇನು ತೊಂದರೆ ಆಯಿತು ನಿಮ್ಗೆ? ಬಿಸಿ ಊಟ ಯಾವ ರೀತಿಯಾಗಿ ಮಾಡ್ಕೊಳ್ತಿದ್ರಿ? ನಮ್ಗೆ ಏನಿಲ್ಲ ಸರ್, ಸಿಲಿಂಡ್ರ್ ಖಾಲಿ ಆಗಿದೆಲ್ಲ, ಮಕ್ಕಳಿಗೆ ಅಡುಗೆ ಹಾಕಬೇಕಲ್ಲ ಸರ್, ಲೇಟ್ ಆಗ್ತದೆ ಅಲ್ಲ, 1:30 ಬಡಿಸ್ತಾರಲ್ಲ ಮೇಡಮ್ ಸರ್. ಆಮೇಲೆ ಬೇರೆ ಸಾಲ ಅಂತ ವ್ಯವಸ್ಥೆ ಮಾಡ್ಕೊಂಡು ತಗೊಂಬಂದ್ರಲ್ಲ, ಈಗ ಅಡುಗೆ ಮಾಡೋ ಹಾಕ್ಲಿಕ್ಕೆ 2 ಗಂಟೆ ಆಗ್ತದಲ್ಲ ಈಗ ಅವರಿಗೆ. ಹೌದು, ಮನೆ ಪಾಪ ಒಬ್ಬರು ಉಳಿದಿಲ್ಲಲ್ಲ ಮಕ್ಕಳಿಗೆ ಕಳಿಸಿ, ಈಗ ನಮಗೆ ಇದು ಮಾಡ್ತಾರಲ್ಲ, ಯಾಕೆ ಬಿಸಿ ಊಟ ಮಾಡಲಿಲ್ಲ ಅಂತಲೇ ಕೇಳ್ತಾರಲ್ಲ ನಮಗೆ. ಎಷ್ಟು ಜನ ಅಡುಗೆ ಮಾಡ್ತೀರಿ ನೀವು? ಭಾಳ ಒಂದು 50 ಜನರೇ ಇದ್ದಾರೆ ಸರ್, 50 ಜನ ಇದ್ದಾರೆ ಅಡುಗೆ. ವಾರಕ್ಕೆ ಎಷ್ಟು ಸಿಲಿಂಡರ್ ಬೇಕಾಗ್ತದೆ ಸಾಧಾರಣ? ಏನೇನು ಐಟಮ್ಗಳನ್ನು ಮಾಡ್ತೀರಿ? ಈಗ ಫಸ್ಟ್ ಬಂದ ಕೂಡ ನಾವು ಹಾಲು ಮಾಡಿ ಸರ್, ಕಡೆಗೆ ಮೊಟ್ಟೆ ಇಡ್ತಾರೆ ಸರ್, ಕಡೆಗೆ ದಾಳಿ ಇಡ್ತೀವಿ, ಕಡೆಗೆ ಅನ್ನ ಮಾಡಬೇಕು ಸರ್. 4 ಐಟಮ್ ಆಗ್ತದೆ, 1 ವಾರ ಬರ್ತದೆ ಸಿಲಿಂಡರ್ 2 ದಿವಸ. ಮತ್ತೆ ಬೇಕಾದ್ರೆ ಏನು ಮಾಡ್ತೀರಿ? ಖಾಲಿಯಾದಾಗ ಏನು ಮಾಡ್ತೀರಿ? ಬುಕ್ಕೇ ಮಾಡಿ ಸರ್, ಹಾಕಿ ಈಗ ಬುಕ್ ಮಾಡಿದ್ರೆ ಈ ಸಲ ಮಾಡಿ ಸರ್, ಬರೀಲ್ಲ ಅದಕ್ಕೆ ಮತ್ತೆ ಬೇರೆ ಶಾಲೆ ತಗೊಂಬಂದಾರೆ ಈಗ. ಬೇರೆ ವ್ಯವಸ್ಥೆ ಮಾಡ್ಕೊಂಡು. ಹೌದು ಸರ್. ಇವಿಷ್ಟು ಸಿಬ್ಬಂದಿಗಳು ಹೇಳ್ತಾರೆ. ಈಗ ಸಂಬಂಧಪಟ್ಟಂತೆ ಸ್ಥಳೀಯ ಮುಖಂಡರನ್ನು ಮಾತಾಡ್ತೀನಿ, ಸ್ಥಳೀಯರನ್ನು ಮಾತಾಡ್ತೀನಿ. ಸರ್ ನಮಸ್ತೆ. ಈಗ ಬಿಸಿ ಊಟಕ್ಕೆ ಏನೇನು ಸಮಸ್ಯೆ ಆಗಿತ್ತು ಸರ್? ಈಗಾಗಲೇ ಪಾಶ್ಚಿಮಾತ್ಯ ದೇಶದಲ್ಲಿ ಯುದ್ಧದ ಕಾರ್ಮೋಡದಿಂದ ನಮ್ಮ ದೇಶದಲ್ಲಿ ಈಗ ಗ್ಯಾಸಿನ ಅಭಾವ ಇರ್ತಾ ಇದೆ. ಇದರ ಎಫೆಕ್ಟ್ ಈಗ ಬಿಸಿ ಊಟಕ್ಕೆ ಸುಧಾ ತಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಿ ಬಿಸಿ ಊಟಕ್ಕೆ ಆಗುತ್ತಿರುವಂಥ ಗ್ಯಾಸಿನ ಅಭಾವವನ್ನು ಈಡೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಯಾವ ರೀತಿ ತೊಂದರೆ ಇತ್ತು ಸರ್? ಏನಾಗಿದೆ? ಇವತ್ತು ಸಿಬ್ಬಂದಿಗಳು ಬಂದು ಹಾಲು ಬೆಳಗ್ಗೆ ಕೊಟ್ಟಿದ್ದಾರೆ. ಆಮೇಲೆ ಹಾಗೆ ಮೊಟ್ಟೆಯನ್ನು ಬಿಸಿ ಮಾಡಿ ಅಡುಗೆ ಮಾಡುವಂಥ ತಯಾರಿಲ್ಲಿದ್ದಾಗ ಅವರಿಗೆ ಗ್ಯಾಸು ಸಮಸ್ಯೆ ಆಯಿತು. ಹಾಗೆ ಸುಮಾರು ಕಡೆ ನಾವು ಗ್ಯಾಸ್ ಏಜೆನ್ಸಿಗೆಲ್ಲ ಬುಕ್ಕಿಂಗ್ ಕೇಳಿದಾಗ ನಾವು ಗ್ಯಾಸ್ ಇವಾಗ ಕೊಡಲಿಕ್ಕಾಗಲ್ಲ, ಗ್ಯಾಸ್ ಅಭಾವ ಇದೆ ಅಂತ ಹೇಳಿದ್ರು. ಆಗ ಆಮೇಲೆ ಇಲ್ಲಿ ಇರುವಂಥ ಸುತ್ತಮುತ್ತ ಮನೆಯವರು ಕೂಡ ಗ್ಯಾಸ್ ಸಿಕ್ಕಿಲ್ಲ, ಅವರು ಕೂಡ ಅದೇ ಸಮಸ್ಯೆ ಇದೆ. ಆಮೇಲೆ ಈ ಸ್ಕೂಲಿನ ಶಿಕ್ಷಕರು ಸುಧಾ ಬೇರೆ ಸ್ಕೂಲಲ್ಲಿ ಒಂದು ಗ್ಯಾಸ್ ಅಡ್ಜಸ್ಟ್ ಮಾಡಿ ಇವತ್ತಂದೇ ಅಡುಗೆ ಮಾಡ್ತಾ ಇದ್ದಾರೆ. ಭಾಳ ತೊಂದರೆ ಆಗ್ತದೆ. ಇವಿಷ್ಟು ಕಾರವಾರದ ಚಿತ್ತಾಕೋಲ ಕಾಲೋನಿಯ ಶಾಲೆಗಳಿಗೆ ಬಿಸಿಯೂಟ ನಡೆಸ್ತಿರೋ ಸಂದರ್ಭದಲ್ಲಿ ಗ್ಯಾಸ್ ಮಧ್ಯದಲ್ಲಿ ಖಾಲಿಯಾದಾಗ ಸಂಬಂಧಪಟ್ಟವರಿಗೆ ವಿಚಾರಿಸಲಾಯಿತು. ಆದರೆ ಅಲ್ಲಿಂದ ಗ್ಯಾಸ್ಗಳ ಸಿಲಿಂಡರ್ಗಳು ಸಿಗದೇ ಇರುವ ಕಾರಣಕ್ಕಾಗಿ ಪರ್ಯಾಯ ವ್ಯವಸ್ಥೆಗಳು ಬೇರೆ ಕಡೆ ಹೋಗಿ ಸ್ಥಳೀಯ ಮುಖಂಡರು ಆ ಸಿಲಿಂಡರನ್ನು ತೆಗೆದುಕೊಂಡು ಬಂದು ಶಾಲೆ ಮಕ್ಕಳಿಗೆ ಹೇಗಾದರೂ ಮಾಡಿ ಅಡುಗೆಯನ್ನು ಮಾಡಲೇಬೇಕೆಂಬ ಕಾರಣಕ್ಕೆ ಇದೀಗ ಸಿಲಿಂಡರ್ಗಳು ಕೂಡ ಬಂದಿದೆ ಮತ್ತು ಬಿಸಿಯೂಟವನ್ನು ಸಂಬಂಧಪಟ್ಟ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಂಬಂಧಪಟ್ಟ ಇಲಾಖೆ, ಶಿಕ್ಷಣ ಇಲಾಖೆಯವರು ಕೂಡ ಶಾಲೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಸಿಲಿಂಡರ್ಗಳನ್ನು ಪೂರೈಸುವ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.